ಸರ್ ನಿಮ್ಮ ಮಾತೃಭಾಷೆ ಸರ್? ಸರ್ ನನ್ನ ಮಾತೃಭಾಷೆ ಕನ್ನಡನೇ. ನಾನು ಓದಿರೋದೆಲ್ಲ ಕನ್ನಡನೇ. ನನಗೆ ತಮಿಳು ಬರಲ್ಲ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಖುಷಿ ಆಗುತ್ತೆ ಸರ್. ನಾನು ಶಿಶುವಾರದಿಂದನೂ ಕನ್ನಡನೇ ಓದಿರೋದು, ಕನ್ನಡದಲ್ಲೇ ನಾನು ಇರೋದು. ಒಂದೊಂದು ಇದರಲ್ಲಿ ಬೇಕು ಅಂದರೆ ಇರಬೇಕು ಅಂದರೆ ಅದರಲ್ಲಿ ಕನ್ನಡ ಅಂತಲೇ ಇರೋದು ಭಾಷೆ, ಮಾತೃಭಾಷೆ ಕನ್ನಡ ನಂದು ಇದರಲ್ಲಿ. ಸೂಪರ್. ಯಾಕೆಂದರೆ ನಾನು ಅದೇ ಕೇಳೋಣ ಅಂದ್ಕೊಂಡೆ, ಕಾವೇರಿ ಇದ್ರಲ್ಲಿದ್ದೆ ಎಲ್ಲಾದ್ರೂ ತಮಿಳ್ ಅಂತ ಬಂದ್ಬಿಡುತ್ತೆ. ಸೊ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಮ್ಮ ಮನೆಯೊಳಗೆ ಮಾತ್ರ ಮಾತಾಡ್ಕೊಂತೀವಿ ಅಷ್ಟೇ, ನಾನು ಹೊರಗಡೆ ಎಲ್ಲೂ ಮಾತಾಡೋಲ್ಲ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದೆ. ನನಗಿವತ್ತು ಚಂದ್ರಾಯಪಟ್ಟಣದಲ್ಲಿ ಕೈಕರಿ ಥಿಯೇಟರ್ ಅಂತ ಇದೆ. ಅದು ರೋಡ್ ಎಂಟ್ರೆನ್ಸ್ ಅಲ್ಲೇ ತಂಬಿ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರಂತ ಬೆಳಗಿನ ಉಪಹಾರ ಸಿಗುತ್ತೆ. ಉಪಹಾರದಲ್ಲಿ ಅದ್ಭುತವಾಗಿರಂತ ಇಡ್ಲಿ ಸಿಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶ್ರವಣ್ ಕುಮಾರ್ ಕುಟ್ಟಿ ಅಂತ. ಸರ್ ಹೋಟೆಲ್ ಹೆಸರು ಏನು? ಸರ್ ತಂಬಿ ಟಿಫನ್ ಸೆಂಟರ್ ಅಂತ. ಓಕೆ, ತಂಬಿ ಟಿಫನ್ ಸೆಂಟರ್ ಅಂತ. ಸರ್ ಯಾವಾಗಿಂದ ಶುರುವಾಗಿದೆ? ಸರ್ ನಮ್ಮದು ಸುಮಾರು ಹೋಟ್ಲು ಶುರುವಾಗಿ ಒಂದು 50-55 ವರ್ಷ ಆಯಿತು. ಫಸ್ಟು ಪೆಟ್ಟಿಗೆ ಹೋಟ್ಲ್ ಇತ್ತು ನಮ್ಮದು ಕೆಳಗಡೆ, ನಮ್ಮ ತಂದೆಯವ್ರು ನಡೆಸ್ತಾ ಇದ್ರು. ಇಲ್ಲಿಗೆ ಬಂದು 30-32 ವರ್ಷ ಆಯಿತು ಇಲ್ಲಿಗೆ ಬಂದು. ಓಕೆ. 55 ವರ್ಷ? 55 ವರ್ಷ ಆಯಿತು ಸರ್. ನಮ್ಮ ತಂದೆ ಕಾಲದಿಂದ ನಡ್ಸ್ಕೊಂಬತ್ತಾ ಇದ್ದೀವಿ. ಅದೇ ನೇಮೆ ತಂಬಿ ಹೋಟ್ಲು ಅಂತಲೇ ಹೆಸರಾಗಿದೆ, ಫೇಮಸ್ ಆಗಿದೆ. ಚಂದ್ರಾಯಪಟ್ಟಣ ತಾಲೂಕಲ್ಲಿ ಸಾಮಾನ್ಯವಾಗಿ ಯಾರು ಕೇಳಿದ್ರು ತಂಬಿ ಹೋಟ್ಲು ಅಂತ ಹೇಳ್ತಾರೆ ಅಷ್ಟೇ. ಓಕೆ ಓಕೆ. ತಂಬಿ ಹೋಟೆಲ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ, ತಾಲೂಕು ಪೂರ ಗೊತ್ತಾಗುತ್ತೆ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ ಸರ್? ನಮ್ಮ ಹೋಟೆಲ್ಲಿ ಸ್ಪೆಷಲಾಗಿ ಇಡ್ಲಿನೇ ಫೇಮಸ್ಸು. ನಮ್ಮದು ಅಕ್ಕಿ ಇಡ್ಲಿ ಮಾಡೋದು, ಕುಸಲಕ್ಕಿ ಇಡ್ಲಿ, ಉದ್ದಿನೊಡೆ ಮಾಡ್ತೀವಿ, ಅದೆರಡೇ ಫೇಮಸ್ ನಮ್ಮದು. ಆಮೇಲೆ ರೆಗ್ಯುಲರ್ ಆಗಿ ರೈಸ್ ಇರುತ್ತೆ, ಬಾತ್ ಇರುತ್ತೆ, ಒಂದು ದಿವಸ ಪುಳಿಯೋಗರೆ ಇರುತ್ತೆ, ಒಂದು ದಿವಸ ಚಿತ್ರಾನ್ನ ಇರುತ್ತೆ, ಒಂದು ದಿವಸ ಟೊಮೊಟೊ ಬಾತ್ ಇರುತ್ತೆ, ಒಂದು ದಿವಸ ಗೀ ರೈಸ್ ಮಾಡ್ತೀವಿ, ಒಂದು ದಿವಸ ಉಪ್ಪಿಟ್ಟು ಮಾಡ್ತೀವಿ. ಡೈಲಿ ಒಂದೊಂದು ಥರ ರೈಸು. ನಮಗೇನಂದರೆ ಜಾಸ್ತಿ ಆದ್ಯತೆ ಕೊಡೋದು ನಾವು ಇಡ್ಲಿಗೆ ಮಾತ್ರ. ನಾವು ಇಡ್ಲಿ ಮೇನು. ಈಗ ನಮ್ಮೂರಲ್ಲಿ ಯಾರೇ ಪೇಷಂಟ್ ಆದರೂ, ಯಾವುದೇ ಡಾಕ್ಟ್ರು, ಯಾವುದೇ ಇದಾದ್ರೂ ಇಡ್ಲಿ ಮಕ್ಳಿಗೆ ಬೇಕು, ನಮ್ಮ ಹೋಟ್ಲಿಗೆ ಬರೋದು ಇಡ್ಲಿಗೆ. ಅದು ಮಕ್ಳಿಗೆ ತಿಂದು ಅಡಿಟ್ ಆಗ್ಬಿಟ್ಟಾರೆ. ಅದರಿಂದ ಇಡ್ಲಿಗೆ ಅಂತ ಬಂದರೂ ಭಾಳ ಹಿಂಸೆ ನಮಗೆ ಕೊಡೋದು. ಡಿಮ್ಯಾಂಡ್ ಜಾಸ್ತಿ. ಆಮೇಲೆ ಈ ಆಗಸ್ಟ್ 15 ಗಾಂಧಿ ಜಯಂತಿ ಇಂಥದ್ರಲ್ಲೆಲ್ಲ ಎಲ್ಲ ತಾಲೂಕು ಕಚೇರಿಗಳು, ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ನಮ್ಮ ಹೋಟೆಲ್ಲೇ ಪಾರ್ಸಲ್ ತಗೊಂಡೋಗೋದು ಪ್ರತಿ ವರ್ಷವೂ ಅಷ್ಟೇ. ಸೂಪರ್ ಸರ್. ಮತ್ತು ನಾವು ಹೊಟ್ಟೆಲ್ಲೇ ಈಗಲೂ ಸಹ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಹೊಟ್ಟೆಲೇ ಮಾಡೋದು ನಾವು, ಗ್ಯಾಸ್ ಬಳಸಲ್ಲ. ಈ ಎಮರ್ಜೆನ್ಸಿ ಇದ್ದರೆ ಮಾತ್ರ ಗ್ಯಾಸ್ ಬಳಸ್ತೀವಿ ನಾವು. ಯಾರು ಆರ್ಡ್ರ್ ಕೊಟ್ಟರೆ ಬಾತ್ ಆರ್ಡ್ರ್ ಕೊಡಬೇಕದು, ಹಂಗಾಗಿ ನಾವು ಗ್ಯಾಸಲ್ಲಿ ಮಾಡಿಬಿಟ್ಟು ಕೊಟ್ಬಿಡ್ತೀವಿ ಜಲ್ದಿ. ಹಂಗಾಗಿ ಮಾಡೋದು ಅಷ್ಟೇ. ಇಲ್ಲಾಂದರೆ ಹೊಟ್ಟೆಲೇ ಎಲ್ಲ ಅಡುಗೆ ಗಿಡಿಗೆ ಪ್ರತಿಯೊಂದು ಎಲ್ಲ ಹೊಟ್ಟಿನಲ್ಲೇ ಮಾಡೋದು. ಹೊಟ್ಟಿನಲ್ಲಿ. ಓಕೆ. ಮತ್ತು ತಂಬಿ ಹೋಟೆಲ್ ಅಂತ ಇದೆ. ಸೊ ತಂಬಿ ಅಂದರೆ ನಮ್ಮ ತಂದೆ ಹೆಸರು ಸರ್. ನಮ್ಮ ತಂದೆಯವರು ತಂಬಿ ಅಂತ ಮಾಡಿಕೊಂಡು ಒಂದು ಬೋರ್ಡ್ ಗೇಡಿ ಏನಿತ್ತಿಲ್ಲ, ಸುಮ್ಮನೆ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ವಿ. ಹಂಗಾಗಿ ಅವ್ರ ಹೆಸರು ತಂಬಿ ಅಂತ ಬಂದು ಈಗಲೂ ನಾವು ತಂಬಿ ಹೋಟ್ಲು ಅಂತಲೇ ಕರೀತಾರಲ್ಲ. ಓಕೆ ಸರ್, ಏನೇನಿತ್ತು ಸರ್ ಅವಾಗ ನಿಮ್ಮ ತಂದೆಯವರು ಶುರು ಮಾಡಿದಾಗ? ನಮ್ಮ ತಂದೆ ಕಾಲದಲ್ಲಿ ಬರೀ ಇಡ್ಲಿ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇಡ್ಲಿ. ಅಷ್ಟು ಬಿಟ್ಟರೆ ನೀನು ಮಾಡ್ತಿಲ್ಲ ಅವಾಗ. ಒಬ್ಬರೇ ಅವ್ರು ಮಾಡ್ತಿದ್ದು ಒಬ್ಬರೇ.
ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ಹೋಗಿ ಅವ್ರು ಒಬ್ಬರೇ ಮಾಡೋರು, ಒಬ್ಬರೇ ನಿಂತ್ಕೊಂಡು ಒಬ್ಬರೇ ಸಪ್ಲೈ ಮಾಡ್ಕೊಂಡು ಒಬ್ಬರೇ ಕ್ಲೀನ್ ಮಾಡ್ಕೊಂಡು ಒಬ್ಬರೇ ಇದು ಮಾಡ್ಕೊಂಡು ಒಬ್ಬರೇ ಇದು ಮಾಡ್ಕೊಳ್ಳೋದು ಒಬ್ಬರೇ. ಹಾಂ. ಅವತ್ತೆಲ್ಲ ಆವತ್ತಿನ ಕಾಲದಲ್ಲಿ ಗ್ರೈಂಡ್ರ್ ಇರಲಿಲ್ಲ, ಏನಿರಲಿಲ್ಲ, ಎಲ್ಲ ಕೈಯಲ್ಲೇ ರುಬ್ಬಬೇಕಾಗಿತ್ತು. ಕೈಯಲ್ಲಿ ರುಬ್ಬಿ ಮಾಡೋರು ಅವಾಗ. ಚಟ್ನಿನೂ ಕೈಯಲ್ಲಿ ರುಬ್ಬೋರು, ಉದ್ದಿನೊಡೆನೂ ಕೈಯಲ್ಲಿ ರುಬ್ಬೋರು, ಇಡ್ಲಿನೂ ಕೈಯಲ್ಲಿ ರುಬ್ಬೋರು, ಕುಸಲಕ್ಕಿನ. ಸೂಪರ್ ಸರ್. ಮತ್ತಿನ್ನು ಲಿಮ್ಕಾ ಅವಾರ್ಡ್ ಬಂದಿದೆ ಅಂತ. ಹ್ಞೂ ಸರ್, ನಾವು ಅವಾಗೆಲ್ಲ ಯಾಕೆಂದರೆ ಚಿಕ್ಕ ಹುಡುಗನಿಂದ ನಮಗೆ ನಾಟಕದ ಬಗ್ಗೆ ಭಾಳ ಆಸಕ್ತಿ ಇತ್ತು. ಮತ್ತು ಈ ಗಣಪತಿ ಕೂರಿಸಿದಾಗ ಅಲ್ಲಿ ಇಲ್ಲಿ ಆ ಊರು ಈ ಊರಲ್ಲಿ ಹೋಗಿ ನಾಟಕ ಮಾಡಿದ್ರು, ಸಣ್ಣ ಸಣ್ಣ ನಾಟಕಗಳು. ಹಂಗೆ ಆಗಿ ಒಂದು ಟೀಮ್ ಕಟ್ತು, ನಿರಂತರ ಕಲಾವಿದರು ಅಂತ ಒಂದು ಟೀಮ್ ಕಟ್ತು. ಅದರಲ್ಲೇ ಏನು ಮಾಡೋದು, ಕಾಂಪಿಟೇಷನ್ ಡ್ರಾಮಾಗಳಿಗೆ ಹೋದ್ವಿ. ಈಗ ರವೀಂದ್ರ ಕಲಾಕ್ಷೇತ್ರ ಮತ್ತು ಡೆಲ್ಲಿ, ಲಕ್ನೋ ಮತ್ತು ಜೋಪಾಲ್ಸು ಈ ಥರ ಜಾಗಗಳೆಲ್ಲ ಹೋಗಿ ಕಾಂಪಿಟೇಷನ್ ಡ್ರಾಮಾ ಮಾಡಿ ಅದರಿಂದ ಪ್ರೈಸ್ ತರೆಯುವು. ಹಂಗಾಗಿ ಆಮೇಲೆ ಒಂದು ನಾಟಕ ಮಾಡೋದು, ಸ್ಫೋಟ ಅಂತ. ಅದು 15 ಸೆಕೆಂಡಲ್ಲಿ ಮಾಡಿದ್ವಿ, 18 ಸೆಕೆಂಡಲ್ಲಿ. ಓಕೆ. ಅದರಲ್ಲಿ 18 ಸೆಕೆಂಡಿಗೆ 18 ಜನನೇ ಇದ್ದರು ಕಲಾವಿದರು, ಎಲ್ಲರಿಗೂ ಡೈಲಾಗ್ ಇತ್ತು. ಅದು 18 ಸೆಕೆಂಡಲ್ಲಿ ಮುಗಿಸ್ಬೇಕು. ಆ ನಾಟಕನ ಕೇವಲ ಒಂದು 2 ವರ್ಷ ನಾವು ಪ್ರಾಕ್ಟೀಸ್ ಮಾಡೋದು. 2 ವರ್ಷ ಪ್ರಾಕ್ಟೀಸ್ ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡೋದು ನಾಟಕ. ಅದಕ್ಕೆ ಗಿನ್ನಿಸ್ ರೆಕಾರ್ಡ್ ಬಂತು. ಅದು ಗಿನ್ನಿಸ್ ಬುಕ್ಕಲ್ಲೂ ಇದೆ, ಇವಾಗ ಆಲ್ರೆಡಿ ಇದೆ. ಅದು 18 ಜನನು ಅಂದರೆ ನಮ್ಮ ಅನುಭವನ ಯಾವ ರೀತಿ ಕಂಡುಹಿಡಿದ್ರೆ ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ತಾರೆ ಅನ್ನೋದನ್ನ ಎಲ್ಲ ದೇಶದ್ದು ಒಬ್ಬೊಬ್ಬರು ಒಂದೊಂದು ಡ್ರೆಸ್ ಹಾಕ್ತಾರೆ. ಎಲ್ಲ ದೇಶದ್ದು, ರಷ್ಯಾ, ಜಪಾನ್, ಭಾರತ, ಅಮೇರಿಕಾ, ಯಾರ್ಯಾರ್ಥ ಅವ್ರ ಅನುಭವ ಇದೆ ಅವ್ರದ್ದೆಲ್ಲರದು ಒಂದೊಂದು ಪಾತ್ರ ಮಾಡಿದ್ರು ನಾವು. ಅದ್ರಲ್ಲಿ ಲಾಸ್ಟಲ್ಲಿ ಬರೋದೇ ಭಾರತ ಮಾತು ಬಂದು ಅದನ್ನು ಕಾಪಾಡೋಕ್ಕೆ ಅಂತ ಬಂದಾಗ ಸ್ಫೋಟ ಆಗುತ್ತೆ. ಸ್ಫೋಟ ಮಾಡಿದಾಗ ಎಲ್ಲ ಜನ ಸಾಯ್ತು, ಅಷ್ಟೇ ಥೀಮ್ ಅದು. ಅದಕ್ಕೆ ಸ್ಫೋಟ ಅಂತ ಮಾಡಿ. ಮತ್ತು ಇನ್ನು ಹೋಟೆಲ್ ಮಧ್ಯೆ ಇದಕ್ಕೆಲ್ಲ ಸಮಯ ಸಿಗ್ತಿತ್ತ ಅಂತ ಸರ್? ಅವಾಗಾದರೆ ನಮ್ಮ ತಂದೆಯವರಿದ್ದರು, ಅವಾಗ ಹೋಗ್ಬಿಟ್ಟು ನಾನು ಕದ್ದು ಮುಚ್ಚಿ ಹೋಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಹಂಗೆ ಹೋಗಿ ನಮ್ಮ ತಂದೆಯವರು ತಾಯಿಯರಿದ್ದರು, ಅವರು ನಮಗೆ ಪ್ರೋತ್ಸಾಹ ಕೊಡೋರು, ಹೋಗಿ ಮಾಡಿದ್ರು. ಓಕೆ. ಮತ್ತಿನ್ನು ಎಲ್ಲ ಒಂದು ಕಡೆ ಓದಿದೆ, ಸೊ ನೀವು ಜಸ್ಟ್ ಹರಿಶ್ಚಂದ್ರ ಸಿನಿಮಾದ ಒಂದು ಸಾಂಗಿಗೆ ನಾನು ಎಂಟ್ರಿ ಆಗಿದ್ದೆ. ಆಗ ಅದರಲ್ಲಿ ನಾನು ಟಮಟೆ ಬರ್ಸ್ಕೊಂಡು ಸೇಂದಿ ಹಿಡ್ಕೊಂಡು ಅವಾಗೆಲ್ಲ ನಾಟಕ ಮಾಡ್ತಿದ್ದೆ. ಸತ್ಯ ಹರಿಶ್ಚಂದ್ರ ಪಿಕ್ಚರಲ್ಲಿ ಕುಳದಲ್ಲಿ ಕೇಳಿ ಯಾವುದೋ ಇದಕ್ಕೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದ. ಅವಾಗ ಮಾಡ್ತಿದ್ದಾಗ ಅವಾಗಲಿಂದನೂ ಈ ಡ್ಯಾನ್ಸ್ಗಳು ಮತ್ತು ಇದು ಮಾಡ್ಕೊಂಡು ಬಂದು ನಾಟಕಗಳು ಮಾಡ್ಕೊಂಡು, ಆಮೇಲೆ ಚೆನ್ನ ಚೆಲುವಿ ಅಂತ ಒಂದು ನಾಟಕ ಮಾಡೋದು. ಅದರಲ್ಲಿ ನಾನೇ ಗೌಡನ ಪಾತ್ರ ಮಾಡಿದ್ದೆ. ಅವಕ್ಕೆಲ್ಲ ಒಳ್ಳೊಳ್ಳೆ ದುಡ್ಡು ಕೊಡೋರು, ಅವಾಗ ಸಂಭಾವನೆ ಕೊಡೋರು, 500 ರೂಪಾಯಿ 600 ರೂಪಾಯಿ ಕೊಡೋರು. ಹಿರಿ ಸೇವೆ, ಬೆಳಗುಳ, ಎಲ್ಲ ಕಡೆ ಹಳ್ಳಿ ಕಡೆಲ್ಲ ನಾವು ಗಣಪತಿ ಕೂರಿಸ್ತಾ ನಮ್ಗೆ ಡೈಲಿ ಅದೇ ಕೆಲಸ, ರಾತ್ರಿ ಹೊತ್ತು ಬರೀ ನಾಟಕ ಮಾಡೋದೇ ಕೆಲಸ. ಓಕೆ ಸರ್, ನಿಮ್ಮ ಮಾತೃಭಾಷೆ ಸರ್? ಸರ್, ನನ್ನ ಮಾತೃಭಾಷೆ ಕನ್ನಡನೇ. ನಾನು ಓದಿರೋದೆಲ್ಲ ಕನ್ನಡನೇ. ನನಗೆ ತಮಿಳು ಬರಲ್ಲ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಖುಷಿಯಾಗುತ್ತೆ ಸರ್. ನಾನು ಶಿಶುವಾರದಿಂದನೂ ಕನ್ನಡನೇ ಓದಿರೋದು, ಕನ್ನಡದಲ್ಲೇ ನಾನು ಇರೋದು. ಒಂದೊಂದು ಇದರಲ್ಲಿ ಬೇಕು ಅಂದರೆ ಅದ್ರಲ್ಲಿ ಕನ್ನಡ ಅಂತಲೇ ಇರೋದು ಭಾಷೆ, ಮಾತೃಭಾಷೆ ಕನ್ನಡ ನಂದು ಇದರಲ್ಲಿ. ಸೂಪರ್. ಯಾಕೆಂದರೆ ನಾನು ಅದೇ ಕೇಳೋಣ ಅಂದ್ಕೊಂಡೆ, ಕಾವೇರಿ ಇದ್ರಲ್ಲಿದ್ದೆ ಎಲ್ಲಾದ್ರೂ ತಮಿಳ್ ಅಂತ ಬಂದ್ಬಿಡುತ್ತೆ. ಸೊ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಮ್ಮ ಮನೆಯೊಳಗೆ ಮಾತ್ರ ಮಾತಾಡ್ಕೊಂತೀವಿ ಅಷ್ಟೇ, ನಾನು ಹೊರಗಡೆ ಎಲ್ಲೂ ಮಾತಾಡೋಲ್ಲ. ಸೊ ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಸರ್, ಬೆಳಗ್ಗೆ 7-8 ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್, 11:30 ಕ್ಲೋಸು. ಮಧ್ಯಾಹ್ನ ಲಂಚು 1 ಗಂಟೆ ಸ್ಟಾರ್ಟ್ ಆಗುತ್ತೆ, 1:15ಗೆ, 3:30 ಕ್ಲೋಸ್ ಆಗುತ್ತೆ. ಮತ್ತೆ ನಾಳೆ ಬೆಳಗ್ಗೆನೆ, ರಾತ್ರಿ ಏನೂ ನಡೆಸಲ್ಲ. ಊಟ ಅಂದರೆ ಏನೇನು ಸಿಗುತ್ತೆ ಸರ್? ಮುದ್ದೆ ಊಟ ಸಿಗುತ್ತೆ, ಚಪಾತಿ ಊಟ ಸಿಗುತ್ತೆ, ಬಾಳೆದೆಲೆಯಲ್ಲಿ ಕೊಡ್ತೀವಿ. ಕೋಸಂಬರಿ ಪಲ್ಯ, ರಸಮ್ಮು, ಮಜ್ಜಿಗೆ ಎಲ್ಲ ಇರುತ್ತೆ. ಬಾಳೆದೆಲೆಲ್ಲೇ ಊಟ ಕೊಡೋದು, ಪ್ಲೇಟಲ್ಲಿ ಕೊಡಲ್ಲ. ಆಮೇಲೆ ಪ್ಲಾಸ್ಟಿಕಲ್ಲಿ ನಾವು ಇಡ್ಲಿ ಹಾಕಲ್ಲ, ಪ್ಲಾಸ್ಟಿಕಲ್ಲಿ ಇಡ್ಲಿ ಕಟ್ಟಲ್ಲ, ಬಾಳೆದೆಲೆಲ್ಲೇ ಕಟ್ಟೋದು, ಬಾಳೆದೆಲೆಲ್ಲೇ ಇದು ಮಾಡೋದು, ಸರ್ವ್ ಮಾಡೋದು. ಸೂಪರ್ ಸರ್. ಮತ್ತಿನ್ನು ಹೋಟೆಲಿಗೆ ಬರಬೇಕು ಅಂದರೆ, ತಂಬಿ ಹೋಟೆಲಿಗೆ ಬರಬೇಕು ಅಂದರೆ ಸರ್, ಚನ್ನರಾಯಪಟ್ಟಣದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಲೆಫ್ಟಿಗೆ ಬಂದರೆ ಅಲ್ಲೇ ನಮ್ಮ ಗಾಯತ್ರಿ ಥಿಯೇಟರ್ ರಸ್ತೆಗೆ ಬಂದರೆ ಒಂದು 10 ಹೆಜ್ಜೆ ಬಂದರೆ ನಮ್ಮ ಹೋಟೆಲ್ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ತಂಬಿ ಹೋಟೆಲ್ನಲ್ಲಿ ನಾವು ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಉದ್ದಿನ ವಡೆ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ 2 ಕಾಂಬಿನೇಷನ್ನು, ಅಂದರೆ ಕೆಂಪು ಚಟ್ನಿ ಅಂತಾರೆ, ಬಟ್ ಆ್ಯಕ್ಚುಲಾಗಿ ಅದು ಟೊಮೊಟೊ ಚಟ್ನಿ ಅಂತ, ಇಲ್ಲೆಲ್ಲ ಕೆಂಪು ಚಟ್ನಿ ಅಂತ ಕರೀತಾರೆ. ಮತ್ತು ಮಾಮೂಲಿ ಕಾಯಿ ಚಟ್ನಿ, ಹಸಿರು ಮೆಣಸಿನಕಾಯಿ ಬಳಸಿ ಒಗ್ಗರಣೆ ಹಾಕಿ ಸಾಕಾಗಿರುವಂಥ ಒಂದು ಚಟ್ನಿ ಮಾಡಿ ಕೊಟ್ಟಿದ್ದಾರೆ. ಇಡ್ಲಿನೂ ಚೆನ್ನಾಗಿದೆ, ವಡೆನೂ ಗರಿಗರಿಯಾಗಿದೆ, ಬಿಸಿ ಬೇರೆ ಇದೆ. ಬಾಣಲಿಯಿಂದ ಸೀದಾ ತಟ್ಟೆಗೆ ಹಾಕ್ಬಿಟ್ರು ಬೆಂದಿದ ತಕ್ಷಣ. ಸೊ ಒಳಗಡೆ ಜಾಗ ಇದೆ, ಕೂರುವುದಕ್ಕೆ ಜಾಗ ಇದೆ, ಬಟ್ ನಾನು ಹೊರಗಡೆ ಬಂದಿದ್ದೀನಿ.
ಒಳಗಡೆ ಮಂದ ಬೆಳಕು, ಸೊ ನೀಟಾಗಿ ಕಾಣಲ್ಲ ಅಂದ್ಬಿಟ್ಟು ಲೈಮ್ ಲೈಟಲ್ಲಿ ಇರೋಣ ಅಂದ್ಬಿಟ್ಟು. ಏನು ಸರ್ ಹಂಗಂದ್ರೆ ಲೈಮ್ ಲೈಟ್ ಅಂದರೆ ಉಪೇಂದ್ರ ಅವ್ರು ಬಳಸ್ತಾರೆ ಅಷ್ಟೇ, ಅಷ್ಟು ನನಗೆ ಗೊತ್ತು. ಸೊ ಹೊರಗಡೆ ಬೆಳಕಲ್ಲಿ ನೀಟಾಗಿ ಕಾಣುತ್ತೆ ಅಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ದೀವಿ ಅಷ್ಟೇ. ಸೊ ವಡೆ, ಉದ್ದಿನ ವಡೆ. ಚೆನ್ನಾಗೈತೆ. ಔಟರ್ ಲೇಯರು ಕರಮ್ ಅನ್ನತ್ತೆ. ಆ ಉದ್ದಿನಬೇಳೆ ಘಮ ನೀಟಾಗಿ ಸಿಗುತ್ತೆ. ಮತ್ತು ಕರಿಬೇವು ಮತ್ತು ಕಾಯಿ ಎಲ್ಲ ಬಳಸಿದ್ದಾರೆ, ಅದು ಕೂಡ ನೀಟಾಗಿ ಸಿಗುತ್ತೆ. ಈರುಳ್ಳಿ ಬಳಸಿದ್ದಾರೆ. ಸೊ ಒಂದಷ್ಟು ಜನ ಅಂದರೆ ಕೆಲವೊಂದು ಕಡೆ ಈರುಳ್ಳಿ ಬಳಸ್ತಾರೆ, ಕೆಲವೊಂದು ಕಡೆ ಈರುಳ್ಳಿ ಬಳಸಲ್ಲ. ಬಟ್ ಇವರು ಈರುಳ್ಳಿ ಬಳಸಿದ್ದಾರೆ. ನಂತರದಲ್ಲಿ ಇಡ್ಲಿ, ಅದ್ಭುತವಾಗಿರೋಂಥ ಇಡ್ಲಿ ಮತ್ತು ಬಟ್ಟೆ ಬಳಸ್ತಾರೆ, ಅದು ಪ್ಲಸ್ ಪಾಯಿಂಟು. ಅಂದರೆ ಬಟ್ಟೆ ಮೀನ್ಸ್ ಅದೇ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಳಸ್ತಾರಲ್ಲ, ಸೊ ಅದನ್ನು ಬಿಟ್ಟು ಬಟ್ಟೆ ಬಳಸಿರ್ತಾರೆ. ನನಗದು ಇಷ್ಟ ಆಯಿತು. ಕೊರ ಬಟ್ಟೆ ಇಡ್ಲಿ ಜೊತೆಗೆ ಚಟ್ನಿ, ಹಸಿರು ಚಟ್ನಿಯೊಂದಿಗೆ ಇಡ್ಲಿ. ಇಡ್ಲಿ ಮಸ್ತಿದೆ, ಚೆನ್ನಾಗಿದೆ. ಇಡ್ಲಿ ಹಾಗೂ ಚಟ್ನಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಖಾರ ಚುರ್ರನ್ನತ್ತೆ. ಚಟ್ನಿನೂ ಚೆನ್ನಾಗಿದೆ. ಇನ್ನು ಟೊಮೊಟೊ ಹಣ್ಣು ಚಟ್ನಿ ಜೊತೆ ಟ್ರೈ ಮಾಡಬೇಕು. ಸೊ ನಂತರದಲ್ಲಿ ಟೊಮೊಟೊ ಹಣ್ಣು ಚಟ್ನಿ ಇದೆ. ಆ್ಯಕ್ಚುಲಾಗಿ ಇದನ್ನು ಕೆಂಪು ಚಟ್ನಿ ಅಂತ ಕರೀತಾರೆ ಇಲ್ಲಿ. ಕೆಂಪು ಚಟ್ನಿ ಅಂತಾರಂತೆ. ಅಂಥ ಖಾರ ಏನು ಬರೋಲ್ಲ, ಮಾಮೂಲಿ ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ, ಅದ್ರ ಖಾರ ಸಿಗುತ್ತೆ. ಮತ್ತು ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಅನ್ಸಿದೆ. ಆ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮತ್ತು ಟೊಮೊಟೊ ಹಣ್ಣಿನ ಆ ಒಂದು ಹುಳಿ, ಸೊ ಅದು ಕೂಡ ನೀಟಾಗಿ ಸಿಗುತ್ತೆ. ಚೆನ್ನಾಗಿದೆ, ಸೂಪರ್. ಚಟ್ನಿ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಾಗಿ ನನಗೆ ಕೆಂಪು ಚಟ್ನಿಗಿಂತ ಹಸಿರು ಚಟ್ನಿನೇ ಬಹಳ ಇಷ್ಟ ಆಗಿದ್ದು. ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಅಂದರೆ 2 ಐಟಮ್ ಮಾತ್ರನೇ ಸಿಗೋಂಥದ್ದು, ರೈಸ್ ಬಾತು ಮತ್ತು ಇಡ್ಲಿ. ಸೊ ವಡೆನೂ ಸೇರಿಕೊಂಡಿರುತ್ತೆ. ಇನ್ನು ಮಧ್ಯಾಹ್ನ ಅಂತ ಬಂದರೆ ಊಟ ಸಿಗುತ್ತೆ, ಮುದ್ದೆ ಊಟ, ಚಪಾತಿ ಊಟ ನಿಮಗೆ ಸಿಗುತ್ತೆ. ಅದರಲ್ಲೂ ಬಾಳೆ ಎಲೆ ಊಟ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.